ದೆಹಲಿಗೆ ಪದೇ ಪದೇ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೋಗ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಈ ವಾರ ದೆಹಲಿಗೆ ಹೋಗಿ 4 ದಿನ ಆಯಿತು. ಇಲ್ಲಿಯವರೆಗೂ ಕೂಡ ರಾಹುಲ್ ಗಾಂಧಿ ಕರ್ನಾಟಕದ ಕ್ಯಾಬಿನೆಟ್ ವಿಚಾರದಲ್ಲಿ ಟೈಮೇ ಕೊಡ್ತಾ ಇಲ್ಲ. ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಸಂಕಷ್ಟದ ಕಾಲದಲ್ಲಿ ಪೂರ್ಣ ಕ್ಯಾಬಿನೆಟ್ ಇಲ್ಲ ರಾಜ್ಯದಲ್ಲಿ. ಪ್ರಮುಖ ಖಾತೆಗಳಿಗೆ ಮಂತ್ರಿಗಳಿಲ್ಲ. ರಾಜ್ಯದಲ್ಲಿ ಬರ ಬಂದಿದೆ. ಕೃಷಿ ಸಚಿವರಿಲ್ಲ, ತೋಟಗಾರಿಕಾ ಸಚಿವರಿಲ್ಲ. ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಶಿಕ್ಷಣ ಸಚಿವರು ಇಲ್ಲ, ಉನ್ನತ ಶಿಕ್ಷಣ ಸಚಿವರು ಇಲ್ಲ. ಹೈಕಮಾಂಡ್ ಇವತ್ತು ಬಾ, ನಾಳೆ ಬಾ, ನಾಡಿದ್ದು ಬಾ ಅಂತ ಆಟ ಆಡ್ತಾ ಇದೆ, ಸತಾಯಿಸ್ತಾ ಇದೆ. ಮೊನ್ನೆಯಿಂದ ಕೂತಿದ್ದಾರೆ ದೆಹಲಿಯಲ್ಲೇ ಮುಖ್ಯಮಂತ್ರಿ. ರಾಹುಲ್ ಗಾಂಧಿ ಟೈಮೇ ಕೊಡ್ತಾ ಇಲ್ಲ, ಮಾತನಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ. ಇಲ್ಲಿ ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಲೋಕಭವನದ್ದು. ಕರ್ನಾಟಕ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು, ಗ್ರೀನ್ ಸಿಗ್ನಲ್ ಸಿಗತ್ತೆ, ಪ್ರಮಾಣ ವಚನಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ. ಲೋಕಭವನದಲ್ಲಿ ಸಿದ್ಧತೆಯಾಗಿದೆ, ಟೆಂಟ್ಗಳನ್ನು ಹಾಕಿದ್ದನ್ನು ನೋಡ್ತಾ ಇದ್ದೀರಿ. ಅಂದ್ರೆ ಇವತ್ತು ಆಗತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ನಿನ್ನೆ ರಾತ್ರಿ ಸಭೆಯಾಗುತ್ತೆ, ಇವತ್ತು ಗ್ರೀನ್ ಸಿಗ್ನಲ್ಲು, ಇವತ್ತು ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಅದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು ಲೋಕಭವನದಲ್ಲಿ. ಆದರೆ ರಾಹುಲ್ ಗಾಂಧಿ ನಿನ್ನೆ ಬಂದ್ರಂತೆ, ನನಗೆ ಸುಸ್ತಾಗಿದೆ ಅಂತ ಎದ್ದು ಹೋದ್ರಂತೆ. ಮಾತನಾಡೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಪ್ರೆಸ್ ಮೀಟ್ ಇದೆ, ನನಗೆ ಸುಸ್ತಾಗಿದೆ, ಸಂಸತ್ ಅಧಿವೇಶನ ನಡೀತಾ ಇದೆ ಅಂತ. ನಿಜಕ್ಕೂ ಸುಸ್ತಾಗಿರೋದಾ, ಸತಾಯಿಸ್ತಾ ಇರೋದಾ ಒಂದು ಗೊತ್ತಾಗ್ತಾ ಇಲ್ಲ. 56 ದಿನ ಆಯ್ತು ಇವರು ಪ್ರಮಾಣ ವಚನ ಸ್ವೀಕರಿಸಿ. ಮುಖ್ಯಮಂತ್ರಿ ಸೇರಿ 14 ಜನ ಮಂತ್ರಿಗಳಿದ್ದಾರೆ. ಪ್ರಮುಖ ಪೋರ್ಟ್ಫೋಲಿಯೋ, ಪ್ರಮುಖ ಖಾತೆಗಳಿಗೆ ಮಂತ್ರಿಗಳೇ ಇಲ್ಲ. ಪ್ರತಿ ವಾರ ಹೋಗ್ತಾರೆ, 3 ದಿನ ಇರ್ತಾರೆ ದಿಲ್ಲಿಯಲ್ಲಿ, ಬರಿಗೈಯಲ್ಲಿ ವಾಪಸ್ ಬರ್ತಾರೆ. ಕೇಳಿದ್ರೆ ರಾಹುಲ್ ಗಾಂಧಿ ಸಿಗಲಿಲ್ಲ ಅನ್ನುವಂಥ ಉತ್ತರ. ಗಜಪ್ರಸವದಂತಾಗಿದೆ ಕರ್ನಾಟಕ ಸಂಪುಟ ವಿಸ್ತರಣೆಯ ಕಸರತ್ತು. ವಿಸ್ತರಣೆಯ ನೆಪದಲ್ಲಿ ಮುಖ್ಯಮಂತ್ರಿ ಡಿಕೆಶಿ ದೆಹಲಿ ಸೇರಿ 4 ದಿನ ಇವತ್ತಿಗೆ. 4 ದಿನ ಅಂದ್ರೆ ಈ ವಾರ. ಪ್ರತಿ ವಾರ ಹೋಗೋದು, ವಾಪಸ್ ಬರೋದು. ರಾಹುಲ್ ಗಾಂಧಿ ಅಂತಿಮ ಮುದ್ರೆಗಾಗಿ ರಾಜ್ಯ ನಾಯಕರು ಕಾಯ್ತಾ ಇದ್ದಾರೆ. ಪಟ್ಟಿ ಬಹುತೇಕ ಪೂರ್ಣ ಆಗಿದೆಯಂತೆ. ಇವರೆಲ್ಲ ಮಾತಾಡಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಇವರೆಲ್ಲ ಮಾತಾಡಿ ಫೈನಲ್ ಆಗಿದೆ ಆಲ್ಮೋಸ್ಟ್. ಅಂತಿಮ ಮುದ್ರೆ ಬೀಳಬೇಕಾಗಿರೋದು ರಾಹುಲ್ ಗಾಂಧಿ ಕೈಯಿಂದ. ರಾಹುಲ್ ಗಾಂಧಿ ಟೈಮ್ ಕೊಡ್ತಾ ಇಲ್ಲ. ನಾಳೆ 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 ಬಾ, ನಾಳೆ ಬಾ, ನಾಳೆ ಬಾ, ಹಿಂಗಾಗ್ತಿದೆ ಇದು. ಇವ್ರು ಕಾಯ್ತಾನೆ ಇದ್ದಾರೆ, ಬೆಳಗ್ಗೆಯಿಂದ ಸಂಜೆ ತನಕ ಕಾಯೋದು. ಸಂಜೆ ಸಿಗ್ತಾರೆ ರಾಹುಲ್ ಗಾಂಧಿ ಅಂತ ಅನ್ಕೊಳ್ಳೋದು. ನಂತರ ರಾಹುಲ್ ಗಾಂಧಿ ಇವತ್ತಲ್ಲ ನಾಳೆ ಬರೋದಕ್ಕೆ ಹೇಳಿದ್ದಾರೆ ಅಂತ ವಾಪಸ್ ಮತ್ತೆ ಮನೆಗೆ ಹೋಗೋದು. ಬೆಳಗ್ಗೆಯಿಂದ ಸಂಜೆ ತನಕ ಮತ್ತೆ ಕಾಯೋದು. ಹಿಂಗಾಗಿದೆ ಪರಿಸ್ಥಿತಿ ಕರ್ನಾಟಕ ಕಾಂಗ್ರೆಸ್ ಬಗ್ಗೆ. ಮಾನದಂಡ ಫಿಕ್ಸ್ ಆಗಿತ್ತು 3 ವಾರಗಳ ಹಿಂದೆ. 60-40 ಅಂತೆಲ್ಲ ಮಾನದಂಡ ಫಿಕ್ಸ್ ಮಾಡಿದ್ರು. ಇಲ್ಲಿ ಪ್ರಶ್ನೆ ಯಾವುದು ಬರುತ್ತೆ ಅಂತಂದ್ರೆ, ಮಂತ್ರಿಗಳು ಯಾರು ಆಗ್ತಾರೆ, ಯಾರು ಇರ್ತಾರೆ ಅದಲ್ಲ. ಪ್ರಮುಖ ಖಾತೆಗಳಿಗೆ ಮಂತ್ರಿಗಳೇ ಇಲ್ಲ ಅಂತಂದ್ರೆ ನಾವಿಕನಿಲ್ಲದ ಹಡಗು ಆ ಖಾತೆ. ಆಲ್ಮೋಸ್ಟ್ ಎಲ್ಲಾ ಖಾತೆಗಳು ಮುಖ್ಯಮಂತ್ರಿ ಬಳಿ ಇದೆ. ಯಾವುದನ್ನು ಅಂತವ್ರು ನೋಡ್ಕೊಳ್ಳೋದಕ್ಕೆ ಸಾಧ್ಯ? ಸಂಕಷ್ಟದ ಕಾಲ, ಕಾವೇರಿ ಇಶ್ಯೂ, ರಾಜ್ಯದಾದ್ಯಂತ ಪ್ರತಿಭಟನೆಯಾಗಿದೆ, ಕುಡಿಯೋದಕ್ಕೆ ನೀರಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ, ಫುಲ್ ಟೈಮ್ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಲ್ಲ, ಪ್ರಕೃತಿ ವಿಕೋಪಕ್ಕೆ ಅಂತ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದೆ, ಫುಲ್ ಟೈಮ್ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಲ್ಲ, ಪ್ರಮುಖ ಖಾತೆಗಳಿಗೆ ಸಚಿವರುಗಳಿಲ್ಲ. ಕೊಟ್ಟಿರೋ ಖಾತೆಗಳು ನಮಗೆ ಬೇಡ ಅನ್ನೋ ಅಂದಾಜಿನಲ್ಲಿ ಸಚಿವರುಗಳು ಓಡಾಡ್ತಾ ಇದ್ದಾರೆ. ಅಂದ್ರೆ ಈ ಪೋರ್ಟ್ಫೋಲಿಯೋ ರೀಶಫಲ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ. ಇದೆಲ್ಲವೂ ಸರಿಯಾಗಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಸಿಗಬೇಕು, ಅದು ಸಿಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ರಾಹುಲ್ ಗಾಂಧಿ ಅವರಿಗೆ ಕೊಡೋದಕ್ಕೆ ಸಮಯ ಇಲ್ವಾ ಅಥವಾ ಆಸಕ್ತಿ ಇಲ್ವಾ? ಪ್ರತಿ ವಾರ ಹೋಗ್ತಾರೆ, 3 ದಿನ ಕೂರ್ತಾರೆ,
ವಾಪಸ್ ಬರಿಗೈಯಲ್ಲಿ ಬರ್ತಾರೆ. ಇಷ್ಟು ಜಟಿಲ ಆಗಿರೋದು ಯಾಕೆ ಈ ಪ್ರಕ್ರಿಯೆ? ರಕ್ಷತ್, ಇದೇನು ಜಟಿಲಾದಂತಹ ಸಮಸ್ಯೆ ಏನಲ್ಲ, ಕೂತ್ರೆ 1 ಗಂಟೆಯಲ್ಲೇ ಬಗೆಹರಿಸಬಹುದಾದಂತಹ ಸಮಸ್ಯೆ. ಆದರೆ ಆ ಸಮಯವನ್ನು ನೀಡೋದಕ್ಕೆ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಬಹುತೇಕ ಶಾಸಕರಿಗೆ, ರಾಜ್ಯ ನಾಯಕರಿಗೆ 1 ಗಂಟೆಯ ಸಮಯವನ್ನು ಕೂಡ ಕೊಡದೇ ಇರುವಂಥದ್ದು ಯಾಕೆ ಅನ್ನೋದರ ಬಗ್ಗೆ ಗೊಂದಲಗಳು ಕಾಡ್ತಾ ಇದ್ದಾವೆ. ಈಗ ಅಧಿವೇಶನದ ಸಂದರ್ಭದಲ್ಲಿ ನಡೆಸಲಿಕ್ಕೆ ಆಗಲಿಲ್ಲ, ಶನಿವಾರ ಭಾನುವಾರ ಅಧಿವೇಶನ ಇರೋದಿಲ್ಲ, ಈ ಸಂದರ್ಭದಾರು ಕರೆದು ಇತ್ಯರ್ಥ ಮಾಡಬೇಕಾಗಿತ್ತು. ಇವರು ಸೋಮವಾರದ ಸಮಯಕ್ಕೆ ಬರೋದಕ್ಕೆ ಹೇಳ್ತಾರೆ, ಆಗ ಅಧಿವೇಶನ ಇರುತ್ತೆ. ಆ ಸಂದರ್ಭದಲ್ಲಿ ಸಂಜೆಯ ಬಳಿಕ ಅವಕಾಶಗಳು ಸಿಗಬಹುದು ಅಂತೇಳಿ ಒಂದು ರೀತಿ ಚಾತಕ ಪಕ್ಷಿಯ ರೀತಿ ಕಾಯ್ತಾ ಇದ್ದಾರೆ ರಾಜ್ಯ ನಾಯಕರು. ಕಳೆದ 3 ದಿನದಿಂದಲೂ ಕೂಡ ದೆಹಲಿಯಲ್ಲಿ ಈ ಸರ್ಕಸ್ಸನ್ನು ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರ ಸಮಯ ಮಾತ್ರ ನಿಗದಿ ಆಗ್ತಾ ಇಲ್ಲ. ನಿಗದಿಯಾಗಿದ್ದಂಥ ಸಮಯದಲ್ಲೂ ಕೂಡ ಅದು ಮುಂದೂಡಿಕೆ ಆಗ್ತಾ ಇರುವಂಥ ಲಕ್ಷಣಗಳನ್ನು ನೋಡ್ತಾ ಇದ್ದೀರಿ. ಲೋಕಭವನದಲ್ಲಿ ಈಗಾಗಲೇ ಇವತ್ತಿಗೆ ಎಲ್ಲ ರೀತಿಯಾದಂಥ ಪ್ರಮಾಣ ವಚನಕ್ಕೆ ತಯಾರಿಗಳು ಬಹುತೇಕ ಪೂರ್ಣಗೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಆದರೆ ಯಾರು ಸಚಿವರಾಗ್ತಾರೆ ಅನ್ನುವಂಥದ್ದೇ ಅಂತಿಮಗೊಳಿಸೋದಕ್ಕೆ ಆಗ್ತಾ ಇಲ್ಲ. ಒಂದು ರೀತಿ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ ಹೈಕಮಾಂಡ್ನ ಈ ನಡವಳಿಕೆ. ರಾಜ್ಯದ ನಾಯಕರಿಗಿರ್ಬೋದು ಅಥವಾ ರಾಜ್ಯದ ಜನರಿಗೂ ಕೂಡ ಈ ಗೊಂದಲಗಳಿಗೂ ನೋಡಿ ಬೇಸತ್ತಿದ್ದಾರೆ. ಅಂದರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಸರಿಯಾಗಿ ಮಳೆಯಾಗಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಕಾವೇರಿ ನೀರು ಬಿಡಬೇಕು ಅಂಥೇಳಿ ಈಗಾಗಲೇ CWRC ನಿರ್ದೇಶನ ಕೊಟ್ಟಿರೋದ್ರಿಂದ ಹೋರಾಟಗಳು ಶುರುವಾಗಿದ್ದಾವೆ. ಇದೆಲ್ಲವನ್ನು ನಿಭಾಯಿಸಬೇಕಾಗಿರ್ತಕ್ಕಂಥ ರಾಜ್ಯ ನಾಯಕರು ಕಳೆದ 3 ದಿನದಿಂದ ದೆಹಲಿಯಲ್ಲಿ ಹೋಗಿ ಕುಳಿತಿದ್ದಾರೆ. ಇದರ ಅರ್ಥ ಏನು? ರಾಜ್ಯದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಇವರಿಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದ, ಅಥವಾ ಸಚಿವ ಸಂಪುಟ ವಿಸ್ತರಣೆಯೇ ಪ್ರಮುಖ ಆಯ್ತಾ? ರಾಜ್ಯದಲ್ಲಿ ಈಗ ಪ್ರಾಕೃತಿಕ ವಿಕೋಪ ಉಸ್ತುವಾರಿಗಳಾಗಿ ಮಾಡಿದ್ದಾರೆ. ಎಷ್ಟು ಜನ ಸಚಿವರುಗಳು ಅವರಿಗೆ ವಹಿಸಿರುವಂಥ ಜಿಲ್ಲೆಗಳ ಪ್ರವಾಸ ಮಾಡಿದ್ದಾರೆ, ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೊತ್ತಿಗಾಗಲೇ ಕ್ಯಾಬಿನೆಟ್ ರಚನೆಯಾಗಿ ಜಿಲ್ಲಾ ಉಸ್ತುವಾರಿಗಳಾಗಿದ್ದಿದ್ರೆ ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಓಡಾಡಲಿಕ್ಕೆ ಸಹಾಯ ಆಗ್ತಾ ಇತ್ತು. ಜೊತೆಗೆ ಇಂಥ ಸಂದರ್ಭಗಳು ಬಂದಾಗ ಮಧ್ಯಂತರ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು. ಆದರೆ ಇನ್ನೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ವಿಭಾಗವಾರು ಸಭೆಗಳನ್ನು ನಡೆಸಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ತೀರ್ಮಾನಗಳು ಯಾವಾಗ ಕೈಗೊಳ್ಳುತ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇದೆಲ್ಲದರ ನಡುವೆ ಅಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಮೇಲೆ ಒಂದು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಮಾಡಿ ಒಂದು ಅಗ್ರೆಸಿವ್ ಮೋಡ್ನಲ್ಲಿ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು. ಆದರೆ ಕಳೆದ ಈಗ ಹತ್ತತ್ರ 2 ತಿಂಗಳಾಗ್ತಾ ಬಂತು ಅಧಿಕಾರ ವಹಿಸ್ಕೊಂಡು, ಅಂದರೆ CM ಬದಲಾಗಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗದೇ ಇರುವಂಥದ್ದು ಕೂಡ ಕಾಂಗ್ರೆಸ್ ವಲಯದಲ್ಲೇ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ನ ಈ ನಡವಳಿಕೆಯ ಬಗ್ಗೆಯೂ ಕೂಡ ಕೆಲವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಯಾರು ಕೂಡ ಬಹಿರಂಗವಾಗಿ ಮಾತನಾಡುವಂತಹ ಧೈರ್ಯ ತೋರ್ತಾ ಇಲ್ಲ. ಅಂದರೆ ಹೈಕಮಾಂಡ್ ನಮಗೆ ಇಷ್ಟ ಬಂದ ಹಾಗೆ ಮಾಡ್ತೀವಿ, ರಾಜ್ಯ ನಾಯಕರ ಅಭಿಪ್ರಾಯದ ಪ್ರಕಾರ ಅಥವಾ ರಾಜ್ಯದ ನಾಯಕರು ಅಪೇಕ್ಷಿಸಿದ ತಕ್ಷಣಕ್ಕೆ ನಾವು ಮಾಡಲ್ಲ ಅನ್ನುವ ರೀತಿಯಾದಂತಹ ಮನಸ್ಥಿತಿಯನ್ನು ಹೈಕಮಾಂಡ್ ನಾಯಕರು ತೋರಿಸ್ತಾ ಇದ್ದಾರೆ. ಯಾಕಂದರೆ ಇಂಥ ಅಂದರೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಆದರೆ ಇದು ರಾಹುಲ್ ಗಾಂಧಿಗೆ ಅರ್ಥ ಆಗ್ತಾ ಇಲ್ವೋ ಅಥವಾ ರಾಜ್ಯದ ನಾಯಕರೇ AICC ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ, ಅವರಿಗೂ ಕೂಡ ಇದು ಅರ್ಥ ಆಗ್ತಾ ಇಲ್ವಾ ಅನ್ನುವಂಥದ್ದು ನಿಜವಾಗ್ಲೂ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ. ಬಹುಶಃ ಇವತ್ತು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಇವತ್ತಾದರೂ ಕರೆದು ತೀರ್ಮಾನ ಮಾಡ್ತಾರಂತ. ಆದರೆ ಇಲ್ಲಿಯ ತನಕ ಇವತ್ತು ಎಷ್ಟೊತ್ತಿಗೆ ಕರಿತೀವಿ, ಯಾವಾಗ ಸಭೆ ಫಿಕ್ಸ್ ಮಾಡ್ತೀವಿ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಕೂಡ ರಾಜ್ಯ ನಾಯಕರಿಗೆ ರವಾನೆ ಆಗಿಲ್ಲ. ಹೀಗಾಗಿ ಅವರಿಗೆ ಕಾಯೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇಲ್ಲ. ಅಂದರೆ ಇವರೇ ಒತ್ತಡ ಹಾಕುವಂಥ ಪರಿಸ್ಥಿತಿಯೂ ಕೂಡ ಇಲ್ಲ. ಸಿದ್ದರಾಮಯ್ಯ CM ಇದ್ದಂಥ ಸಂದರ್ಭದಲ್ಲಿ ಅವರೇ ಒತ್ತಡ ಹಾಕಿ ಹೋಗ್ತಾ ಇದ್ರು. ಬಹುಶಃ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಕರೆಯೋ ತನಕ ಕಾಯುವಂತಹ ತಾಳ್ಮೆಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಅದು ರಾಜ್ಯದಲ್ಲಿ ಬೇರೆ ರೀತಿಯಾದಂಥ ಸಂದೇಶವೇ ರವಾನೆ ಆಗ್ತಾ ಇದೆ. ಅಂದರೆ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರ ನಡೀತಾ ಇದೆ. ಇಲ್ಲಿ ಯಾವುದೇ CM ಆಗಲಿ ಸಚಿವರುಗಳಾಗಲಿ ಆ ಥರದ ಯಾವುದೇ ಕೆಲಸಗಳಾಗಲಿ ಆಗ್ತಾ ಇಲ್ಲ. ಹೈಕಮಾಂಡ್ನ ಡೈರೆಕ್ಷನ್ ಮೇಲೆ ಸರ್ಕಾರ ನಡೀತಾ ಇದೆಯೇನೋ ಅನ್ನುವ ರೀತಿಯಲ್ಲಿ ಭಾವನೆ ಬರೋದಕ್ಕೆ ಶುರುವಾಗಿದೆ. ಬಹುಶಃ ಇವತ್ತು ಇದಕ್ಕೆ ಅಂತಿಮ ತೆರೆ ಬೀಳದೇ ಇದ್ರೆ ಇದು ಇನ್ನೊಂದು ಆಯಾಮವನ್ನು ಪಡೆದುಕೊಳ್ಳೋದಂತೂ ನಿಶ್ಚಿತ ರಕ್ಷತ್. ಹಾಗಾಗಿ ರಾಜ್ಯ ನಾಯಕರು ಇವತ್ತು ಅಲ್ಲೇ ಉಳಿದುಕೊಂಡು ದೆಹಲಿ ನಾಯಕರ ಕರೆಗಾಗಿ ಕಾಯ್ತಾ ಕುಳಿತಿದ್ದಾರೆ ರಕ್ಷತ್. ಥ್ಯಾಂಕ್ ಯು ಮಾರುತೇಶ್ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.